ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲೆಡೆ ನೋಡಿದ್ರು ಟಾಕ್ಸಿಕ್ ಸಿನಿಮಾದ ಟೀಸರ್ನದ್ದೇ ಸದ್ದು. ಟಾಕ್ಸಿಕ್ ಚಿತ್ರದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಒಟ್ಟು 5 ನಾಯಕಿಯರಿದ್ದಾರೆ. ನಯನತಾರಾ, ಕಿಯಾರಾ ಅಡ್ವಾಣಿ, ಹುಮಾ ಕುರೇಶಿ, ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್ ಟಾಕ್ಸಿಕ್ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಆದರೆ ಒಬ್ಬರನ್ನು ಟೀಸರ್ ನಲ್ಲಿ ತೋರಿಸಿಲ್ಲ. ಯಾಕೆ ಏನು? ಇದು ಅಭಿಮಾನಿಗಳ ಪ್ರಶ್ನೆಯಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ಟೀಸರ್ ಇಂದು ಫೆಬ್ರವರಿ 20ರಂದು ರಿಲೀಸ್ ಆಗಿದೆ. ಯಶ್ ಪಾತ್ರ ರಾಯ್ ಪರಿಚಯದ ಟೀಸರ್ ನಲ್ಲಿ ಹಸಿಬಿಸಿ ದೃಶ್ಯಗಳನ್ನ ಕಂಡಿದ್ದ ಸಿನಿ ಪ್ರಿಯರಿಗೆ ಟಾಕ್ಸಿಕ್ ಟೀಸರ್ ನಲ್ಲಿ ರಕ್ತಸಿಕ್ತ ಅಧ್ಯಯನದ ಝಲಕ್ ಲಭಿಸಿದೆ. ಟಾಕ್ಸಿಕ್ ಸಿನಿಮಾ ಔಟ್ ಅಂಡ್ ಔಟ್ ಆಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು ಬರ್ಬರ ದೃಶ್ಯಗಳಿವೆ. ಅದಕ್ಕೆ ಸಾಕ್ಷಿ ಟೀಸರ್ ಆಗಿದೆ. ಟಾಕ್ಸಿಕ್ ಟೀಸರ್ ನಲ್ಲಿ ರಕ್ತ, ವೈಲೆನ್ಸ್ ತುಂಬಿ ತುಳುಕಿದ್ದು ಸಿನಿ ಪ್ರಿಯರು ಹೀರೋಯಿನ್ಗಳಿಗಾಗಿ ಹುಡುಕಾಡುತ್ತಿದ್ದಾರೆ. ಅಸಲಿಗೆ ಟಾಕ್ಸಿಕ್ ಚಿತ್ರದಲ್ಲಿ 5 ನಾಯಕಿಯರಿದ್ದಾರೆ. ಆದರೆ ಇವತ್ತು ರಿಲೀಸ್ ಆಗಿರುವ ಟಾಕ್ಸಿಕ್ ಟೀಸರ್ ನಲ್ಲಿ ಯಾರ ದೃಶ್ಯವೂ ಇಲ್ಲ. ಹೀಗ್ಯಾಕೆ ಎಂದು ಅಭಿಮಾನಿಗಳು ಪ್ರಶ್ನೆ ಮಾಡುತ್ತಿದ್ದಾರೆ. ಟಾಕ್ಸಿಕ್ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರಾಯ ಪಾತ್ರವನ್ನು ನಿಭಾಯಿಸುತ್ತಿದ್ದಾರೆ. ಸಿನಿಮಾದಲ್ಲಿ 5 ನಾಯಕಿಯರಿದ್ದಾರೆ. ದಕ್ಷಿಣ ಭಾರತದ ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಟಾಕ್ಸಿಕ್ ಚಿತ್ರದಲ್ಲಿ ಗಂಗಾ ಎಂಬ ಪಾತ್ರವನ್ನು ನಿಭಾಯಿಸುತ್ತಿದ್ದಾರೆ. ಇನ್ನು ಬಾಲಿವುಡ್ ನಟಿ ಕಿಯಾರಾ ಅಡ್ವಾಣಿ ಟಾಕ್ಸಿಕ್ ಚಿತ್ರದಲ್ಲಿ ನಾದಿಯಾ ಪಾತ್ರವನ್ನು ಪೋಷಿಸಿದ್ದಾರೆ. ಬಾಲಿವುಡ್ ನಟಿ ಹುಮಾ ಕುರೇಶಿ ಎಲಿಜಬೆತ್ ಪಾತ್ರ ನಿರ್ವಹಿಸಿದ್ದಾರೆ. ಹಾಗೆ ತಾರಾ ಸುತಾರಿಯಾ ರೆಬೆಕಾ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಕಾಂತಾರ ಬೆಡಗಿ ರುಕ್ಮಿಣಿ ವಸಂತ್ ಸಹ ಇದ್ದಾರೆ. ಇವರೆಲ್ಲರ ರೋಲ್ಗಳು ಏನೇನು ಎಂಬುದು ಇನ್ನು ಸಸ್ಪೆನ್ಸ್ ಆಗಿದೆ. ಟೀಸರ್ ನಲ್ಲಿ ಇವರ್ಯಾರ ಬಗ್ಗೆ ರಿವೀಲ್ ಮಾಡಿಲ್ಲ. ಎಲ್ಲಾ ಹೀರೋಯಿನ್ ಕ್ಯಾರೆಕ್ಟರ್ಗಳಿಗೂ ಮೇನ್ ಸ್ಪೇಸ್ ಇದೆಯಂತೆ. ಆದರೆ ಟೀಸರ್ ನಲ್ಲಿ 0 ಟೈಮ್ ಸ್ಪೇಸ್ ಸಿಕ್ಕಿದೆ. ಆದರೆ ಕೊನೆಯಲ್ಲಿ ಯಂಗರ್ ವರ್ಷನ್ ಆರ್ಟ್ನ ಎಲ್ಲರೂ ಮೆಚ್ಚಲೇಬೇಕು. ಯಾರೆಲ್ಲ ಟಾಕ್ಸಿಕ್ ಸಿನಿಮಾಗೆ ವೇಟ್ ಮಾಡ್ತಿದ್ದೀರಾ? ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. But I pop from a saint, they call me a bad man, that's a fucking good thing. Mama said swing back when another man swings, so I make my mama